ಸಭೆ ನಡೆಯಲಿಕ್ಕಿದೆ. ಭೂಸೇನೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ವಾಯುಸೇನೆಯ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಜೊತೆ ಮೀಟಿಂಗ್ ಕೂಡ ಇರುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ರಕ್ಷಣಾ ಇಲಾಖೆಯಿಂದ 3 ಸೇನಾ ಮುಖ್ಯಸ್ಥರ ಜೊತೆಗೆ ರಾತ್ರಿ ಇಡೀ ಆಗಿರುವ ಕಾರ್ಯಾಚರಣೆ, ಈಗ ಪರಿಸ್ಥಿತಿನ ಎದುರಿಸುವುದಕ್ಕೆ ಯಾವ ರೀತಿ ಸಿದ್ಧವಾಗಿದೆ 3 ಸೇನೆ, ಎಲ್ಲದರ ಬಗ್ಗೆ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲೇ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮೋಸ್ಟ್ಲಿ ಈ ಸಭೆಯೆಲ್ಲ ಮುಕ್ತಾಯ ಆದ ಬಳಿಕ ಬೆಳಗ್ಗೆ 10:30ಕ್ಕೆ ಸರಿಯಾಗಿ ಭಾರತೀಯ ಸೇನೆ ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ. ಸುದ್ದಿಗೋಷ್ಠಿ ಮಾಡ್ತಾರೆ, ಕಾರಣ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ವಿವರಿಸಲಾಗುತ್ತೆ. ಅದು ಅಧಿಕೃತವಾಗಿರುತ್ತೆ. ಅಲ್ಲಿ ತನಕ ಕೂಡ ಕೆಲವೊಂದು ಊಹಾಪೋಹ ಸುದ್ದಿಗಳು ಓಡಾಡುತ್ತೆ, ಫೇಕ್ ವಿಡಿಯೋಗಳು ಓಡಾಡುತ್ತೆ. ಹಾಗಾಗಿ ಜನ ಯಾವುದಕ್ಕೂ ಕೂಡ ಕಿವಿಗೊಡದೆ ಅಂತಹ ಫೇಕ್ ಸುದ್ದಿಗಳಿಗೆ ಆತಂಕ ಪಡದೆ ಆರಾಮಾಗಿರಿ. ಭಾರತೀಯ ಸೇನೆನೇ ಎಲ್ಲವನ್ನ ಕೂಡ ಕನ್ಫರ್ಮ್ ಮಾಡುತ್ತೆ ಕೆಲ ಹೊತ್ತಲ್ಲೇ. ಈಗ 4 ದೃಶ್ಯಗಳು ನಮ್ಮ ಭಾರತದ ನೆಲದಲ್ಲಿ ಪಾಕಿಸ್ತಾನ ಪ್ರಯೋಗ ಮಾಡಿರುವಂತಹ ಶಕ್ತಿಹೀನ ಡ್ರೋನ್ಗಳ ಅವಶೇಷಗಳು ನಮ್ಮ ನೆಲದಲ್ಲಿ ಬಿದ್ದಿರುವ ದೃಶ್ಯ. 25 ಸ್ಥಳಗಳು 25 ಡ್ರೋನ್ಗಳ ಮೂಲಕ ಏಕಕಾಲದಲ್ಲಿ ದಾಳಿ ಮಾಡುವಂತಹ ಪ್ರಯತ್ನ ಪಾಕಿಸ್ತಾನದಿಂದ ಆಯಿತು. ಬಟ್ ಎಲ್ಲವನ್ನ ಕೂಡ ವಿಫಲಗೊಳಿಸಿದೆ ನಮ್ಮ ಭಾರತೀಯ ಸೇನೆ. ಅದರ ಅವಶೇಷ ನಮ್ಮ ನೆಲದಲ್ಲೇ ಬಿದ್ದಿದೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರಮುಖ ಸ್ಥಳಗಳಲ್ಲಿ ಮಿಸೈಲ್ಗಳಿಂದ ಅಟ್ಯಾಕ್ ಕೂಡ ಆಗಿದೆ ಪಾಕಿಸ್ತಾನದಿಂದ. ಬಟ್ ಎಲ್ಲವನ್ನ ಕೂಡ ಭಾರತೀಯ ಸೇನೆ ವಿಫಲಗೊಳಿಸಿದೆ. ಅದನ್ನ ಅಧಿಕೃತವಾಗಿ ಭಾರತೀಯ ಸೇನೆ ಪೋಸ್ಟ್ ಮಾಡಿ ಕನ್ಫರ್ಮ್ ಕೂಡ ಮಾಡ್ತು. ಹೌದು, ಪಾಕಿಸ್ತಾನ ರಾತ್ರಿ 9 ಗಂಟೆಯಿಂದ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಅದು ಕೂಡ ನಾಗರಿಕರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋದಕ್ಕೆ ಮುಂದಾಯಿತು. ಬಟ್ ನಾವು ಕೂಡ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದೀವಿ, ಅವರ ಪ್ರಯತ್ನಗಳನ್ನ ವಿಫಲಗೊಳಿಸಿದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಮ BSF ಅದನ್ನ ಖಚಿತಪಡಿಸಿದೆ. ಇನ್ನೊಂದು ವಿಚಾರ ನೋಡಬೇಕು, ಪಾಕಿಸ್ತಾನದ ಪ್ರಮುಖ ನೆಲೆಗಳನ್ನ ಹುಡುಕಾಡಬೇಕು ಅಂತ ಪರಿಸ್ಥಿತಿಯಲ್ಲಿ ಧ್ವಂಸ ಮಾಡಿಬಿಟ್ಟಿದೆ ನಮ್ಮ ಭಾರತೀಯ ಸೇನೆ. ಅದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಕೆಲ ಕ್ಷಣಗಳಲ್ಲೇ 3 ಸೇನಾ ಮುಖ್ಯಸ್ಥರ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಇರುತ್ತೆ. ಅದಾದ ಬಳಿಕ ಸುದ್ದಿಗೋಷ್ಠಿ ಕೂಡ ಇರುತ್ತೆ 10:30ಕ್ಕೆ ಬೆಳಗ್ಗೆ ಸರಿಯಾಗಿ. ಹಾಗಾಗಿ ಈಗ ಕುತೂಹಲ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನು ಯಾವ ಹಂತದಲ್ಲಿ ಮುಂದುವರಿಯುತ್ತೆ ಅಂತ. ಮುಂದುವರಿಯುತ್ತಾ ಇಲ್ಲ ಅನ್ನೋದಕ್ಕಿಂತ ಯಾವ್ಯಾವ ಹಂತಗಳಲ್ಲಿ ಯಾವ್ಯಾವ ಆಯಾಮಗಳಲ್ಲಿ ಮುಂದುವರಿಸಬಹುದು ಭಾರತೀಯ ಸೇನೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಯಾಕಂದ್ರೆ ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನಾಗಲ್ಲ, ಬದಲಾಗಿ ಡ್ರೋನ್ಗಳನ್ನ ಇಟ್ಟು ದಾಳಿ ಮಾಡೋದಕ್ಕೆ ಪ್ರಯತ್ನಗಳಾಗಬಹುದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಗೂ ಕೂಡ ಭಾರತೀಯ ಸೇನೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತು ನಡೆಯುವಂತಹ ಸಭೆಯಲ್ಲೂ ಕೂಡ ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಆಗ್ಲೇ ಮಾತನಾಡುವಂತಹ ಸಂದರ್ಭದಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಹೇಳ್ತಾ ಇದ್ರು, ಹೌದು 1971 ಬಿಟ್ರೆ 3 ಸೇನೆಗಳು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರೋದು ಈಗಲೇ ಅಂತ. ಸೊ ಕಾರ್ಗಿಲ್ ಯುದ್ಧ, ಈ ಪುಲ್ವಾಮಾ ದಾಳಿ ಇದೆಲ್ಲವನ್ನ ಗಮನಿಸಿದಾಗ ಅದು ಈಗ ಗಡಿಗೆ ಸೀಮಿತ ಆಗಿತ್ತು. ನಮ್ಮ ಸೇನೆಯಲ್ಲಿ ಕೆಲಸ ಮಾಡುವಂತಹ ಯೋಧರೇ ಅದನ್ನ ಆ ಕೆಲಸವನ್ನ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸ್ಬಿಟ್ಟಿದ್ರು ಅಂತ. ಜನ ಕೂಡ ಅಷ್ಟು ಬಹಳ ಹತ್ತಿರದಿಂದ ಆತಂಕ ಪಟ್ಟಿರುವಂತಹ ದೃಶ್ಯಗಳು ಅಥವಾ ಸನ್ನಿವೇಶಗಳು ಕಡಿಮೆ. ಈಗ 71ರ ಬಳಿಕ ಆಡಿದ ಫಸ್ಟ್ ಟೈಮ್ ಇಂಥದ್ದೊಂದು ಸನ್ನಿವೇಶ. ಅಧಿಕೃತವಾಗಿ ಯುದ್ಧ ಅಲ್ಲದಿದ್ರೂ ಕೂಡ ಅಘೋಷಿತ ಯುದ್ಧ ಪ್ರಾರಂಭ ಆಗಿದೆ ಮೊನ್ನೆಯಿಂದಲೂ ಕೂಡ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಕ್ಸಸ್ ಆದ ಬಳಿಕ ಆರಂಭಗೊಂಡಿರುವಂತಹ ಅಘೋಷಿತ ಯುದ್ಧ. ಆ ಯುದ್ಧಕ್ಕೆ ಸರ್ವಸನ್ನದ್ಧವಾಗಿದೆ ನಮ್ಮ ಭಾರತೀಯ ಸೇನೆ. ಈ ಕ್ಷಣಕ್ಕೂ ಅಧಿಕೃತ ಯುದ್ಧ ಪ್ರಾರಂಭ ಆದ್ರೂ ಕೂಡ ಅದರಲ್ಲಿ ಹೋರಾಡುವ ಶಕ್ತಿ, ಸಾಮರ್ಥ್ಯ ಭಾರತಕ್ಕಿದೆ, ಭಾರತೀಯ ಸೇನೆಗಿದೆ. ಪ್ರಮುಖವಾಗಿ ದೇಶವನ್ನ ಆಳ್ತಾ ಇರುವಂತಹ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದೆ. ನಿನ್ನೆ ನಾವು ಮಾತನಾಡ್ತಾ ಇದ್ವಿ, ಉಕ್ಕಿನ ಮಹಿಳೆ ಅಂತ ಇಂದಿರಾ ಗಾಂಧಿ ಅವರನ್ನ ಕರೀತಾ ಇದ್ವಿ. ಅವರ ಕಾಲಾವಧಿಯಲ್ಲಿ ಈ ಭಯೋತ್ಪಾದಕ ಚಟುವಟಿಕೆಗಳನ್ನ ಎಷ್ಟರ ಮಟ್ಟಿಗೆ ಹತ್ತಿಕ್ಕಿದ್ದರು ಅನ್ನೋದನ್ನ ನಾವು ಗಮನಿಸಿದ್ವಿ. ಕಾಂಗ್ರೆಸ್ ಕಾಲದಲ್ಲೂ ಕೂಡ ಹಲವು ದಾಳಿಗಳಾದಂತಹ ಸಂದರ್ಭದಲ್ಲಿ ಪ್ರತ್ಯುತ್ತರವನ್ನ ಕೊಟ್ಟಿದ್ರು. ಬಟ್ ಈಗ ಬಿಜೆಪಿಯ ಕಾಲಾವಧಿಯಲ್ಲಿ ಹಲವು ಕಡೆ ದಾಳಿಯಾದಂತಹ ಸಂದರ್ಭದಲ್ಲಿ ಅದನ್ನ ನಿಭಾಯಿಸಿರುವ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು. ಪಹಲ್ಗಾಮ್ ದಾಳಿಯ ಈ ನರಮೇಧ ಇದೆಯಲ್ಲ, ಮೋಸ್ಟ್ಲಿ ಇದನ್ನ ಭಾರತೀಯರು ಎದುರು ನೋಡ್ತಾ ಇದ್ರು. ಇದಕ್ಕೆ ಯಾವ ರೀತಿಯ ಪ್ರತ್ಯುತ್ತರವನ್ನ ನಮ್ಮ ದೇಶದ ಪ್ರಧಾನಿ ಆಗಲಿ ಭಾರತೀಯ ಸೇನೆ ಕೈಗೊಳ್ಳಬಹುದು, ಹೇಗೆ ಉತ್ತರ ಕೊಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಆಪರೇಷನ್ ಸಿಂಧೂರ ಮುಗಿದು ಹೋಗಿತ್ತು. ಆ ಕಾರ್ಯಾಚರಣೆ ಮುಗಿದು ಹೋಗಿತ್ತು.
ಕ್ಯಾಪ್ಟನ್ ನವೀನ್ ನಾಗಪ್ಪ ಅವ್ರು ಹೇಳ್ತಾ ಇದ್ರು, ಇಂಥ ಕಾರ್ಯಾಚರಣೆಗಳಾದಾಗ ಖಂಡಿತವಾಗಲೂ ಒಂದು ದೇಶದ ಡೈವರ್ಷನ್ ಮತ್ತು ಬೇರೆ ದೇಶಗಳ ಡೈವರ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಆ ಡೈವರ್ಷನ್ ಹೇಗಾಗಿತ್ತು ಅಂದರೆ, ವಾರ್ಗೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್, ನಮ್ಮ ದೇಶದ ನಾಗರಿಕರೂ ಸೇರಿದಂತೆ